ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟೈಮ್ ಈಗ 9:21 ಆಗಿದೆ. ಮಾರ್ಕೆಟ್ ಆಲ್ರೆಡಿ ಓಪನ್ ಆಗಿದೆ. ಮಾರ್ಕೆಟ್ ಓಪನ್ ಆಗಿ ಓಪನಿಂಗ್ ಅಲ್ಲಿ ನೇರವಾದ ಫಾಲ್ ಅನ್ನು ನಮಗೆ ಇವತ್ತು ಕೊಟ್ಟಿದೆ. ತುಂಬಾನೇ ದೊಡ್ಡ ಗ್ಯಾಪ್ ಡೌನ್ ಓಪನ್ ಕೂಡ ನಮಗೆ ಇದು ಆಗಿತ್ತು. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡೋದಾದ್ರೆ ಪ್ರೀವಿಯಸ್ ಟ್ರೆಂಡ್ ಏನಿತ್ತಲ್ಲ ಅಪೋಸಿಟ್ ಅಲ್ಲಿ ನಮಗೆ ಈಗ ಮಾರ್ಕೆಟ್ ಓಪನ್ ಆಗಿದೆ. ಪ್ರೀವಿಯಸ್ಲಿ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಆಗಿತ್ತು. ಇವತ್ತು ಮಾರ್ಕೆಟ್ ನಮಗೆ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಆಗುತ್ತೆ. ಅಲ್ಲಿಂದ ನೇರವಾದ ಓಪನಿಂಗ್ ಫಾಲ್ ಅನ್ನು ನಮಗೆ ಫಸ್ಟ್ 1 ಮಿನಿಟ್ ಅಲ್ಲಿ ನಮಗೆ ಕೊಡುತ್ತೆ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಅನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ನಾವು ಗಮನಿಸಬಹುದು ಇದು ನಮಗೆ 1 ಮಿನಿಟ್ ಇದ್ದು ಟೈಮ್ ಫ್ರೇಮ್ ಆಗುತ್ತೆ. ಫಸ್ಟ್ ಕ್ಯಾಂಡಲ್ ನೇರವಾದ ಫಾಲ್ ಅನ್ನು ನಮಗೆ ಕೊಡುತ್ತೆ. ಯಾವುದೇ ರೀತಿ ಅಲ್ಲಿ ಎಂಟ್ರಿ ಪಡಲಿಕ್ಕೆ ನಮಗೆ ಆಗಿರಲಿಲ್ಲ, ಬಿಕಾಸ್ ಅಷ್ಟು ಕ್ವಿಕ್ ಆಗಿ ಅದು ಪ್ರೈಸ್ ಫಾಲ್ ಆಗ್ತಾ ಇತ್ತು. ಅಲ್ಲಿ ನಾವು ಎಂಟ್ರಿ ಪಡೆದಾಗಿ ಎಲ್ ಇಡೋದು ಅಥವಾ ಅಲ್ಲಿ ನಾವು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ನಾವು ಎಂಟ್ರಿ ಪಡೆಯೋದು ಅಷ್ಟೊಂದು ಬೆಟರ್ ಅಲ್ಲ. ಈಗ ಯಾವ ರೀತಿ ನಾವು ಪ್ಲಾನ್ ನ ಮಾಡಬೇಕು ಅನ್ನೋದನ್ನ ಗಮನಿಸೋಣ. ಮಾರ್ಕೆಟ್ ನಮಗೆ ಫಸ್ಟ್ ಮಿನಿಟ್ ಅಲ್ಲಿ ಫಾಲ್ ಆಗಿ ಆನಂತರ ಈಗ ರಿವರ್ಸಲ್ ನ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಯಾವ್ದಾದ್ರು ಪ್ರೈಸ್ ಆಕ್ಷನ್ ಆದ್ರೆ ಮಾತ್ರ ನಾವು ಎಂಟ್ರಿನ ಪಡಿಬೇಕಾಗತ್ತೆ. ಈಗ ಪ್ರೈಸ್ ಅನ್ನ ನಾವು ನೋಡೋದಾದ್ರೆ ಪ್ರೈಸ್ ಪ್ರೀವಿಯಸ್ ಬೇರಿಶ್ ಕ್ಯಾಂಡಲ್ ಗಳನ್ನ ಮಾಡಿಕೊಂಡು ಬ್ರೇಕ್ಔಟ್ ಗಳನ್ನ ಕೊಟ್ಟು ಮೊಮೆಂಟಮ್ ನ ಅಪ್ಸೈಡ್ ಅಲ್ಲಿ ನಮಗೆ ಕೊಡ್ತಾ ಇದೆ. ಹಾಗಾಗಿ ಪ್ರೈಸ್ ಏನಾದ್ರೂ ಅಪ್ಸೈಡ್ ಮೊಮೆಂಟ್ ಆಗಿ ಈ ಹೈ ಅನ್ನ ಬ್ರೇಕ್ ಆಗಿ ಆನಂತರ ಏನಾದ್ರೂ ಪ್ರೈಸ್ ರಿವರ್ಸಲ್ ಬಂದ್ರೆ ಆಗ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ. ಅಂಡ್ ಇಲ್ಲಿಂದ ಪ್ರೈಸ್ ಒಂದು ಅಪ್ಸೈಡ್ ಮೊಮೆಂಟಮ್ ಕೊಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಇಲ್ಲಿಂದಾನೇ ನೇರವಾಗಿ ಫಾಲ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಗ ನಾವು ಟ್ರೇಡ್ ಮಾಡೋದು ಅಷ್ಟೊಂದು ಬೆಟರ್ ಅಲ್ಲ. ಸೊ ಈಗ ಪ್ರೈಸ್ ಅನ್ನ ನಾವು 15 ಮಿನಿಟ್ಸ್ ಅಲ್ಲಿ ನಾವು ಗಮನಿಸೋದಾದ್ರೆ ಪ್ರೈಸ್ ಅನ್ನ ನಾವು 15 ಮಿನಿಟ್ಸ್ ಅಲ್ಲಿ ಗಮನಿಸೋದಾದ್ರೆ ಈ ಒಂದು ಲೋ ಏನಿತ್ತು ನಮಗೆ ಬ್ರೇಕ್ ಆಗಿದೆ. ಹಾಗಾಗಿ ಆಲ್ಮೋಸ್ಟ್ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇಲ್ಲಿಂದ ಒಂದು ಅಪ್ ಸೈಡ್ ಮೊಮೆಂಟಮ್ ನಮಗೆ ಚಾನ್ಸಸ್ ಇದೆ ಪ್ರೈಸ್ ಅಲ್ಲಿ ಮೊಮೆಂಟಮ್ ಕೊಡೋದು. ಅಟ್ಲೀಸ್ಟ್ ಇಲ್ಲಿ ತನಕ ನಮಗೆ ಇದು ಮೊಮೆಂಟಮ್ ನ ಕೊಡಬಹುದು. ಅಂದ್ರೆ 730 to 817 ವರೆಗೂ ನಮಗೆ ಮೊಮೆಂಟಮ್ ನ ಕೊಡಬಹುದು. ಬಟ್ ಅಪೋಸಿಟ್ ಟು ದ ಟ್ರೇಡ್ ತಗೊಳ್ಳೋದೇನಿದೆಯಲ್ಲ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಹಾಗಾಗಿ ನಾನು ಯಾವುದೇ ರೀತಿ ಇಲ್ಲಿ ಎಂಟ್ರಿನ ಪಡಿತಾ ಇಲ್ಲ. ಸೊ ನಿಫ್ಟಿಯನ್ನು ಕೂಡ ನಾವು ಗಮನಿಸಬಹುದು. ನಿಫ್ಟಿಯಲ್ಲಿ ನಮ್ಮ ಅನಾಲಿಸಿಸ್ ಪ್ರಕಾರ ಸೇಮ್ ಲೆವೆಲ್ ಅಲ್ಲಿ ಇಲ್ಲಿ ಸಪೋರ್ಟ್ ಅನ್ನ ಪಡಿತಾ ಇದೆ. ಹಾಗೆ ನಿಫ್ಟಿ ಕೂಡ ಪ್ರೈಸ್ ಒಂದು ಸ್ವಲ್ಪ ಅಪ್ ಸೈಡ್ ಮೊಮೆಂಟಮ್ ಕೊಟ್ಟು ಆ ನಂತರ ಈ ಲೋ ಅನ್ನ ಬ್ರೇಕ್ ಆದ್ರೆ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನಿಫ್ಟಿಯಲ್ಲಿ ಕೂಡ ಸಿಗುತ್ತೆ. ಹಾಗಾಗಿ ನಿಫ್ಟಿಯಲ್ಲಿ ನಮ್ಮ ಪ್ಲಾನ್ ಪ್ರಕಾರ ನಮಗೆ ಎಂಟ್ರಿ ಇನ್ನೂ ಕೂಡ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ ನಮ್ಮ ಪ್ಲಾನ್ ನ ಕಂಪ್ಲೀಟ್ ಅಪೋಸಿಟ್ ಆಗಿ ನೇರವಾದ ಗ್ಯಾಪ್ ಡೌನ್ ಓಪನ್ ನ ಕೊಡುತ್ತೆ. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ನ ಮಾಡಬೇಕು. ಯಾವ ರೀತಿ ಇಲ್ಲಿ ಪ್ರೈಸ್ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ನಾವು ಪ್ಲಾನ್ ನ ಮಾಡಬಹುದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಇದನ್ನ ರೀಟೆಸ್ಟ್ ಮಾಡಿ ಮತ್ತೆ ಅಪ್ಸೈಡ್ ಅಲ್ಲಿ ಮೂವ್ಮೆಂಟ್ ಕೊಡೋ ಸಾಧ್ಯತೆ ಇರುತ್ತೆ. ಇಲ್ಲಿಂದ ಮತ್ತೆ ಪ್ರೈಸ್ ಅಪ್ಸೈಡ್ ಅಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ. ಸೊ ನಾವು ವೇಟ್ ಮಾಡೋಣ. ನಮ್ಮ ಲೆವೆಲ್ ಏನಿರುತ್ತಲ್ಲ ಅರೌಂಡ್ 43,813 ಬ್ರೇಕ್ ಆದ್ಮೇಲೆ ಅಥವಾ 43,817 ಬ್ರೇಕ್ ಆದ್ಮೇಲೆ ಪ್ರೈಸ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ನಮ್ಮ ಪ್ಲಾನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ನಾವು ಎಂಟ್ರಿ ಪಡೆಯೋದು ಅಷ್ಟೊಂದು ಸೇಫ್ ಅಲ್ಲ. ಸೊ ವೇಟ್ ಮಾಡೋಣ ಗೆಳೆಯರೆ, ವೇಟ್ ಮಾಡಬೇಕಾಗುತ್ತೆ. ಆನಂತರವೇ ಒಂದು ಎಂಟ್ರಿನ ನಾವು ಪಡೆಯೋಣ. 5 ಮಿನಿಟ್ಸ್ ಅಲ್ಲಿ ಕೂಡ ನಾವು ಗಮನಿಸಬಹುದು ಬುಲ್ಲಿಶ್ ಸ್ಟ್ರೆಂತ್ ನಮಗೆ ಈಗ ಶುರುವಾಗಿದೆ. ಎಕ್ಸಾಕ್ಟ್ಲಿ RNR ಇಂದ ಪ್ರೈಸ್ ಸಪೋರ್ಟ್ ಅನ್ನ ಪಡೀತಾ ಇದೆ. ಸೊ ಹಾಗಾಗಿ ಇಲ್ಲಿಂದೊಂದು ಅಪ್ಸೈಡ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಆಗಿದೆ. ಬಟ್ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಪಡೆಯೋದು ಅಷ್ಟೊಂದು ಬೆಟರ್ ಅಲ್ಲ. ಯಾಕೆಂದ್ರೆ ಇಲ್ಲಿ ಸೆಲ್ಲರ್ಸ್ ಗಳ ಕ್ಯಾಂಡಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಆಸ್ ಅ ಆಪ್ಷನ್ ಬೈಯರ್ ನಮಗೆ ಮೊಮೆಂಟಮ್ ಬೇಕಾಗುತ್ತೆ. ಇಲ್ಲಿಂದ ಪ್ರೈಸ್ ಮೇಲೆ ಹೋಗಬಹುದು, ಸ್ಲೋ ಆಗಿ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿ ಎಂಟ್ರಿ ಪಡೆಯೋದು ಬೆಟರ್ ಅಲ್ಲ. ಸೊ ವೇಟ್ ಮಾಡೋಣ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ. ಇಲ್ಲಿ ನಮಗೆ ರೀಟೆಸ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದರ ಹೈ ಅನ್ನ ಬ್ರೇಕ್ ಆಗಿ ಮತ್ತೆ ಕ್ವಿಕ್ ಆಗಿ ಪ್ರೈಸ್ ಮೊಮೆಂಟಮ್ ನ ಕೊಡಬಹುದು. ಸೊ ಯಾವಾಗಲೂ ಈ ರೀತಿ ನಿಮ್ಮ ಅಸಂಪ್ಷನ್ ಇದ್ದಾಗ ಅಥವಾ ಈ ರೀತಿ ಐಡಿಯಾ ಇದ್ದಾಗ ಎರಡು ಪಾಯಿಂಟ್ ಅನ್ನು ನೀವು ನೆನಪಿಡಬೇಕು. ಒಂದು, ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾನು ಎಂಟ್ರಿನ ಪಡಿತೇನೆ ಅಥವಾ ಇಲ್ಲಿ ಎಂಟ್ರಿ ಪಡೆಯೋದನ್ನು ನಾನು ಅವಾಯ್ಡ್ ಮಾಡ್ತೇನೆ. ಸೊ ಈ ರೀತಿ ನಾವು ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇದನ್ನ ಬ್ರೇಕ್ ಆಗಿ ಒಂದು ಕ್ವಿಕ್ ಮೊಮೆಂಟಮ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಈಗ ಸಿಗಬಹುದು. ವೇಟ್ ಮಾಡೋಣ, ನೋಡೋಣ. ನಮ್ಮ ಎಂಟ್ರಿ ಲೆವೆಲ್ಗೆ ಬರೋ ತನಕ ನಾವು ವೇಟ್ ಮಾಡಬೇಕಾಗುತ್ತೆ. ಟ್ರೇಡರ್ಸ್ ಟೈಮ್ ಈಗ 9:56 ಆಗ್ತಾ ಬಂದಿದೆ. ಪ್ರೈಸ್ ಅನ್ನು ನಾವು ಗಮನಿಸೋದಾದ್ರೆ ಪ್ರೈಸ್ ಅಲ್ಲಿ ಅಪ್ಸೈಡ್ ಮೊಮೆಂಟಮ್ ನಮಗೆ ಸಿಕ್ಕಿದೆ. ಬಟ್ ಮೊಮೆಂಟಮ್ ನ ನೀವು ಗಮನಿಸೋದಾದ್ರೆ ಪ್ರೈಸ್ ಇಲ್ಲೊಮ್ಮೆ ಬ್ರೇಕ್ಔಟ್ ಅನ್ನ ಕೊಡುತ್ತೆ, ಆನಂತರ ರಿವರ್ಸಲ್ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಕನ್ಸಾಲಿಡೇಷನ್ ಫೇಸ್ ಮಾಡುತ್ತೆ, ಮತ್ತೆ ಬ್ರೇಕ್ಔಟ್, ಮತ್ತೆ ಕನ್ಸಾಲಿಡೇಷನ್, ಈ ರೀತಿ ನಮಗೆ ಮೊಮೆಂಟಮ್ ನ ಕೊಡುತ್ತೆ. ಸೊ ಆಸ್ ಅ ಆಪ್ಷನ್ ಬೈಯರ್ ನಮಗೆ ಈ ಮೊಮೆಂಟಮ್ಗಳು ಯಾವುದೇ ರೀತಿ ಫೇವರೇಬಲ್ ಆಗಿರಲ್ಲ. ಸೊ ಇಂತಹ ಮೊಮೆಂಟಮ್ ಗಳಲ್ಲಿ ನಾವು ಯಾವುದೇ ರೀತಿ ಎಂಟ್ರಿ ಪಡೆಯೋದು ಅಷ್ಟೊಂದು ಬೆಟರ್ ಅಲ್ಲ. ಈಗ ನಾವು ಪ್ರೈಸ್ ಅನ್ನ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸೋದಾದ್ರೆ ಪ್ರೈಸ್ ಅಲ್ಲಿ ನಮಗೆ ಟಾಪ್ ಸೈಡ್ ಅಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ. ಏನ್ ಪ್ರೈಸ್ ಫಾಲ್ ಆಗಿತ್ತು ಆ ಹೈ ಅನ್ನ ಪ್ರೈಸ್ ಈಗ ಬ್ರೇಕ್ ಆಗಿದೆ. ಆಸ್ ಎಕ್ಸ್ಪೆಕ್ಟೆಡ್ ನಮಗೆ ಆ ಮೊಮೆಂಟಮ್ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ನಾವು ಅಪ್ ಸೈಡ್ ಅಲ್ಲಿ ಆಬ್ವಿಯಸ್ಲಿ ಪ್ಲಾನ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಆಲ್ರೆಡಿ ನಮಗೆ ಇದು ರೆಸಿಸ್ಟೆನ್ಸ್ ಆಗುತ್ತೆ. ಯಾಕೆಂದ್ರೆ ಇದು ಪ್ರೀವಿಯಸ್ ಡೇ ಲೋ ಆಗುತ್ತೆ. ಹಾಗೆ ಇಲ್ಲಿ ಕಂಟಿನ್ಯೂಸ್ಲಿ ಸ್ವಿಂಗ್ಸ್ ಇದೆ. ಇದೆಲ್ಲ ಸ್ವಿಂಗ್ ಗಳನ್ನ ಬ್ರೇಕ್ ಆಗಿ ಪ್ರೈಸ್ ಡೌನ್ ಸೈಡ್ ಅಲ್ಲಿ ಬಂದಿದೆ. ಹಾಗಾಗಿ ಅಪ್ ಸೈಡ್ ಅಲ್ಲಿ ಎಂಟ್ರಿ ಪಡೆಯೋದೇನಿದೆಯಲ್ಲ ಸ್ವಲ್ಪ ರಿಸ್ಕಿ ಆಗುತ್ತೆ. ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡಬಹುದು. ಪ್ರೈಸ್ ಅಪ್ ಸೈಡ್ ಅಲ್ಲಿ 43,900 ಕೊಡಬಹುದು. ಯಾಕೆಂದ್ರೆ ಇದು ನಮಗೆ ಒಂದು ಸ್ವಿಂಗ್ ಆಗುತ್ತೆ. ಆನಂತರ ಪ್ರೈಸ್ ಇಲ್ಲಿ ತನಕ ಬರಬಹುದು 44,000. ಇದು ಕೂಡ ನಮಗೆ ಸ್ವಿಂಗ್ ಆಗುತ್ತೆ. ಇಲ್ಲಿ ತನಕ ಪ್ರೈಸ್ ಮೊಮೆಂಟಮ್ ನ ಕೊಡಬಹುದು. ಈಗ ನಮ್ಮ ಎಂಟ್ರಿ ಯಾವ ರೀತಿ ಇರಬೇಕು ಅಂದ್ರೆ ಈಗ ಒಂದು ಬ್ರೇಕ್ಔಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಬ್ರೇಕ್ಔಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಐದರ್ ಈ ಬ್ರೇಕ್ಔಟ್ ನಮಗೆ ಫೇಲ್ಯೂರ್ ಆಗಿ ಪ್ರೈಸ್ ಡೌನ್ ಸೈಡ್ ಅಲ್ಲಿ ಬರಬೇಕು ಅಥವಾ ಪ್ರೈಸ್ 1 ಮಿನಿಟ್
ಅಲ್ಲಿ ಏನಾದರೂ ಪ್ರೈಸ್ ಆಕ್ಷನ್ ನಮಗೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಎಂಟ್ರಿ ಪಡೆಯೋದು ಸ್ವಲ್ಪ ರಿಸ್ಕಿ ಆಗುತ್ತೆ. ಇಲ್ಲಿನ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. 43,850 ಇದೆಲ್ಲವೂ ಕೂಡ ಬ್ರೇಕ್ ಆಗ್ತಾ ಇದೆ. ಅಂಡ್ ಇಮಿಡಿಯೇಟ್ಲಿ RNR ನ ರೆಸಿಸ್ಟೆನ್ಸ್ ಕೂಡ ನಮಗೆ ಹತ್ರದಲ್ಲಿ ಇರೋದ್ರಿಂದ ನಾವು ಇಲ್ಲಿ ಎಂಟ್ರಿ ಪಡೆಯೋದು ಅಷ್ಟೊಂದು ಬೆಟರ್ ಅಲ್ಲ. 5 ಮಿನಿಟ್ಸ್ ಅಲ್ಲಿ ಬ್ಯಾಂಕ್ ನಿಫ್ಟಿಲಿ ಉತ್ತಮವಾದ ಪ್ರೈಸ್ ಆಕ್ಷನ್ ಆಗ್ತಾ ಇದೆ. ಉತ್ತಮವಾದ ಪಿನ್ ಬಾರ್ ಸಾರ್ಟ್ ಆಫ್ ಕ್ಯಾಂಡಲ್ ಕೂಡ ನಮಗೆ ಬ್ರೇಕ್ಔಟ್ ಲೆವೆಲ್ ಅಲ್ಲಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಮಗೆ ಡೌನ್ ಸೈಡ್ ಅಲ್ಲಿ ಪ್ರೈಸ್ ಅನ್ನ ತಗೊಂಡ್ ಬರ್ಲಿಕ್ಕೆ ಬಿಲ್ಡ್ ಆಗ್ತಾ ಇರೋ ಪ್ರೈಸ್ ಆಕ್ಷನ್ ಆಗಿರುತ್ತೆ. ಯಾವುದೇ ರೀತಿ ಇದು ಅಪ್ ಸೈಡ್ ಅಲ್ಲಿ ತುಂಬಾ ದೊಡ್ಡ ಮೊಮೆಂಟಮ್ ನ ಕೊಡೋ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇರುತ್ತೆ. ಪ್ರೈಸ್ ಇಲ್ಲಿಂದ ಮೊಮೆಂಟಮ್ ಕೊಡಬಹುದು, ಐದರ್ 43,900 ಅಥವಾ 44,000 ಇಲ್ಲಿ ತನಕ ಮೊಮೆಂಟಮ್ ಕೊಡಬಹುದು. ಅಲ್ಲಿಂದ ಮತ್ತೆ ಏನಾದ್ರೂ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಟ್ಟು ಡೌನ್ ಸೈಡ್ ಅಲ್ಲಿ ಬರ್ಲಿಕ್ಕೆ ಶುರು ಆದಾಗ ಆಗ ನಾವು ಡೌನ್ ಸೈಡ್ ಇದು ಪ್ಲಾನ್ ಅನ್ನ ಮಾಡೋಣ. ಆಗ ನಮಗೆ ಉತ್ತಮವಾದ ಮೊಮೆಂಟಮ್ ಸಿಗೋ ಸಾಧ್ಯತೆ ಇರುತ್ತೆ. ನೋಡೋಣ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಆ ಬೇಸ್ಡ್ ಆಗಿ ನಾವು ಪ್ಲಾನ್ ಅನ್ನ ಮಾಡೋಣ. ವೇಟ್ ಮಾಡೋಣ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ. ಟ್ರೇಡರ್ಸ್ ಟೈಮ್ ಈಗ 10:21 ಆಗ್ತಾ ಬಂದಿದೆ. ಪ್ರೈಸ್ ಒಂದು ಬ್ರೇಕ್ಔಟ್ ಅನ್ನು ಕೊಟ್ಟು ಅಪ್ ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ಕೊಡ್ತಾ ಇದೆ. 5 ಮಿನಿಟ್ಸ್ ಅಲ್ಲಿ ನಾವು ಇದನ್ನ ಗಮನಿಸೋಣ. ಪ್ರೈಸ್ ಇಲ್ಲಿ ಬ್ರೇಕ್ಔಟ್ ಅನ್ನು ಕೊಡುತ್ತೆ, ಆನಂತರ ಅಪ್ ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ಕೂಡ ಕೊಡುತ್ತೆ. ಬಟ್ ಕಂಟಿನ್ಯೂಸ್ ರೆಸಿಸ್ಟೆನ್ಸ್ ಇದ್ದ ಕಾರಣ ನಾವು ಯಾವುದೇ ರೀತಿ ಇಲ್ಲಿ ಎಂಟ್ರಿನ ಪಡೆದಿಲ್ಲ. ಬಟ್ ಪ್ರೈಸ್ ಸ್ವಲ್ಪ ರಿವರ್ಸಲ್ ನ ಕೊಟ್ಟು ಆನಂತರ ಒಂದು ಉತ್ತಮವಾದ ಮೊಮೆಂಟಮ್ ನಮಗೆ ಇಲ್ಲಿ ಕೊಡ್ತಾ ಇದೆ. ಸೊ ಈಗ ನಾವು ಪ್ರೈಸ್ ಅಲ್ಲಿ ಗಮನಿಸಿದಾದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಈ ಒಂದು ಸಪೋರ್ಟ್ ಕಾಣಲಿಕ್ಕೆ ಸಿಗ್ತಾ ಇದೆ, ಅಥವಾ ಈ ಒಂದು ಸ್ವಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಯಾವ ಸ್ವಿಂಗ್ ಅಂದ್ರೆ ಯಾವ ಸಪೋರ್ಟ್ ನಮಗೆ ಮೊನ್ನೆ ವರ್ಕ್ ಆಗಿತ್ತು ಅಂದ್ರೆ ಇಲ್ಲಿ ಬ್ರೇಕ್ಔಟ್ ಎಲ್ಲ ಆಗಿತ್ತು ಮೊನ್ನೆ, ಅಲ್ಲಿಂದ ಅಪ್ ಸೈಡ್ ಮೊಮೆಂಟಮ್ ಕೊಟ್ಟಿತ್ತು. ಸೇಮ್ ಲೆವೆಲ್ ಅನ್ನ ಪ್ರೈಸ್ ರೀಟೆಸ್ಟ್ ಆಗಿ ಅಪ್ ಸೈಡ್ ಮೊಮೆಂಟಮ್ ಎಲ್ಲ ಕೊಟ್ಟಿತ್ತು. ಸೊ ಹಾಗಾಗಿ ಈ ಲೆವೆಲ್ ಈಗ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಇಲ್ಲಿ ಯಾವ ರೀತಿ ಈಗ ಪ್ರೈಸ್ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ನಾವು ಡೌನ್ ಸೈಡ್ ಅಲ್ಲಿ ಈಗ ಪ್ಲಾನ್ ನ ಮಾಡಬೇಕಾಗುತ್ತೆ. ಪ್ರೈಸ್ ಆಲ್ರೆಡಿ ನಮಗೆ ಡೌನ್ ಸೈಡ್ ಅಲ್ಲಿ ಬರಲಿಕ್ಕೆ ಶುರು ಆಗಿದೆ. ಈಗ ಪ್ರೈಸ್ ಒಂದು ಅಪ್ ಸೈಡ್ ಮೊಮೆಂಟಮ್ ಕೊಟ್ಟು ಆನಂತರ ಡೌನ್ ಸೈಡ್ ಮೊಮೆಂಟಮ್ ನ ಕಂಟಿನ್ಯೂ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದರ್ವೈಸ್ ನಾವು 15 ಮಿನಿಟ್ಸ್ ಅಲ್ಲಿ ಏನಾದ್ರೂ ಬೇರಿಶ್ ಕ್ಯಾಂಡಲ್ ಆದ್ರೆ ಆಗ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾವು ಒಂದು ಅರೌಂಡ್ 100 to 200 ಪಾಯಿಂಟ್ಸ್ ಟಾರ್ಗೆಟ್ ಅನ್ನು ಕೂಡ ಕ್ಯಾಪ್ಚರ್ ಮಾಡಬಹುದು. ಆಪ್ಷನ್ ಬೈಯಿಂಗ್ ಪ್ರೀಮಿಯಂ ಅಲ್ಲಿ ನಾವು ಇದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಬಹುದು. ಬಟ್ ಪ್ರೈಸ್ ಆಕ್ಷನ್ ನಮಗೆ ಈಗ ಬೇಕಾಗುತ್ತೆ. 1 ಮಿನಿಟ್ ಅಲ್ಲಿ ಕೂಡ ನಾವು ಪ್ರೈಸ್ ಆಕ್ಷನ್ ನೋಡಬಹುದು, ಅಥವಾ 5 ಮಿನಿಟ್ಸ್ ಅಲ್ಲಿ ಕೂಡ ಅದನ್ನು ನಾವು ಗಮನಿಸಬಹುದು. ಒಂದು ರಿವರ್ಸಲ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಈಗ ಬ್ಯಾಂಕ್ ನಿಫ್ಟಿಯನ್ನು ನಾವು ಗಮನಿಸೋದಾದ್ರೆ ಈ ಒಂದು ಲೆವೆಲ್ ನಮಗೆ 1 ಮಿನಿಟ್ ಅಲ್ಲಿ ಬ್ರೇಕ್ ಆಗಿದೆ. ಸೇಮ್ ಲೆವೆಲ್ ಅಲ್ಲಿ ಈಗ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅನ್ನ 1 ಮಿನಿಟ್ ಅಲ್ಲಿ ಪಡಿತಾ ಇದೆ. ಇಫ್ ಇನ್ ಕೇಸ್ ಆ ಸಪೋರ್ಟ್ ಅನ್ನ ಬ್ರೇಕ್ ಆದ್ರೂ ಕೂಡ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬಹುದು. ಸೊ ಇಲ್ಲಿ ನೀವು ಸಪೋರ್ಟ್ ಅನ್ನ ಗಮನಿಸಬಹುದು. ಇಲ್ಲಿಂದ ನಮಗೆ ಬ್ಯಾಂಕ್ ನಿಫ್ಟಿ 1 ಮಿನಿಟ್ ಅಲ್ಲಿ ಬ್ರೇಕ್ಔಟ್ ನ ಕೊಟ್ಟಿತ್ತು. ಸೊ ಅದೇ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅನ್ನ ಪಡಿತಾ ಇದೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಮೇಲೆ ಹೋಗಿ ಆನಂತರ ಇದರ ಲೋ ಅನ್ನ ಬ್ರೇಕ್ ಆದ್ರೆ ಅಥವಾ ಇಲ್ಲಿಂದ ಇದನ್ನ ಬ್ರೇಕ್ ಆದ್ರೂ ಕೂಡ ನಾನು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ತೇನೆ. ಯಾವುದೇ ರೀತಿ 15 ಮಿನಿಟ್ಸ್ ತನಕ ನಾನು ಕಾಯಲ್ಲ. ಸೊ 5 ಮಿನಿಟ್ಸ್ ಅಲ್ಲಿ ಆಗಿದೆ, 15 ಮಿನಿಟ್ಸ್ ಅಲ್ಲಿ ಆಗಿದ್ರೆ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು, ಕನ್ಫರ್ಮೇಶನ್ ಇರ್ತಾ ಇತ್ತು. ಸೊ ಇದರ ಲೋ ಬ್ರೇಕ್ ಆದ್ರೂ ಕೂಡ ನಾವೀಗ ಡೈರೆಕ್ಟ್ ಎಂಟ್ರಿನ ಪಡಿಬಹುದು. ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬಂದ್ರೆ ಆಬ್ವಿಯಸ್ಲಿ ತುಂಬಾನೇ ಉತ್ತಮವಾದ ಎಂಟ್ರಿ ಆಗುತ್ತೆ ನಮಗೆ. ರೈಟ್, ವೆಯ್ಟ್ ಮಾಡೋಣ. ಸೊ 44,200 ಸ್ಟ್ರೈಕ್ ಪ್ರೈಸ್ ಅನ್ನ ನಾನು ಬೈ ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ. ಸೊ ಆಲ್ರೆಡಿ ಆಡ್ ಮಾಡಿ ಇಟ್ಟಿದ್ದೇನೆ. ಸೊ 380 ಸಮಥಿಂಗ್ ಅಲ್ಲಿ ನಮಗೆ ರನ್ ಆಗ್ತಾ ಇದೆ. ಸೊ ಅರೌಂಡ್ 500 ಕ್ವಾಂಟಿಟೀಸ್ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ, 510 ಕ್ವಾಂಟಿಟೀಸ್. ಸೊ 15 ಮಿನಿಟ್ಸ್ ಅಲ್ಲಿ ಇನ್ನೂ ಕೂಡ 1 ನಿಮಿಷ ಬಾಕಿ ಇದೆ. ಈ 1 ನಿಮಿಷದ ಒಳಗಡೆ ಬೇರಿಶ್ ಕ್ಯಾಂಡಲ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದರ್ವೈಸ್ ಆ ನಂತರ ನಮಗೆ ಅದರ ಲೋ ಬ್ರೇಕ್ ಆದ್ರೆ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬಹುದು. ಆಲ್ಮೋಸ್ಟ್ ಕೆಳಗಡೆ ಬರ್ತಾ ಇದೆ ಪ್ರೈಸ್. ಸೊ 43,848 ನಮಗೆ ಎಂಟ್ರಿ ಆಗುತ್ತೆ. ಸೊ 400ಗೆ ನಾನು ಇಲ್ಲಿ ಎಂಟ್ರಿನ ಪಡೆದಿದ್ದೇನೆ. ಸೊ 400 ಸಮಥಿಂಗ್ ಅಲ್ಲಿ ನಾನು ಎಂಟ್ರಿನ ಪಡೆದಿದ್ದೇನೆ. ಲೋ ಬ್ರೇಕ್ ಆದಾಗ ನಾನು ಎಂಟ್ರಿನ ಪಡೆದಿರೋದು. ಸೊ 390 ಸಮಥಿಂಗ್ ಪ್ಲಾನ್ ಮಾಡಿದೆ, ಬಟ್ 10 ಪಾಯಿಂಟ್ ಜಾಸ್ತಿ ಮೂವ್ ಆಯಿತು, ನಮಗೆ ತೊಂದರೆ ಇಲ್ಲ. ಸೊ ಇದು ಲೋ ಬ್ರೇಕ್ ಆಗ್ತಾ ಇದೆ, ಇಲ್ಲಿ ನಾನು ಎಂಟ್ರಿನ ಪಡೆದಿದ್ದೇನೆ. ಸೊ ಬೆಳಿಗ್ಗೆಯಿಂದ ಈ ಪ್ರೈಸ್ ಆಕ್ಷನ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಈಗ ನಮಗೆ ಈ ಆಪರ್ಚುನಿಟಿ ಸಿಕ್ಕಿದೆ. ಈಗ ನಾವು ಎಂಟ್ರಿ ಪಡೆದಿದ್ದೇವೆ. ಈಗ ಎಂಟ್ರಿ ಪಡೆದ ಮೇಲೆ ಇದು ವರ್ಕ್ ಆಗುತ್ತೆ, ಇಲ್ಲಿಂದ ಫಾಲ್ ಆಗುತ್ತೆ ಅಂತ ಯಾವುದೇ ರೀತಿ ಇಲ್ಲ. ಸೊ ಎಸ್ ಎಲ್ ನ ನಾವು ಕಂಪಲ್ಸರಿ ಇಡಬೇಕಾಗುತ್ತೆ. ನಮ್ಮ ಎಸ್ ಎಲ್ ಏನಿರುತ್ತಲ್ಲ ಇದರ ಮೇಲ್ಗಡೆ ನಾವು ಸ್ವಲ್ಪ ಸ್ಪೇಸ್ ಕೊಟ್ಟು ಎಸ್ ಎಲ್ ನ ಇಡಬೇಕಾಗುತ್ತೆ. ನಮ್ಮ ಪೊಸಿಷನ್ ನೋಡೋದಾದ್ರೆ ಅರೌಂಡ್ 3,000 4,000 ಸಮಥಿಂಗ್ ಮೈನಸ್ ಅಲ್ಲಿ ರನ್ ಆಗ್ತಾ ಇದೆ. ಬಿಕಾಸ್ ನಾವು ಎಂಟ್ರಿ ಸ್ವಲ್ಪ ಲೇಟ್ ಆಗಿ ತಗೊಂಡಿರೋದು. ಅಂದ್ರೆ 390 ಸಮಥಿಂಗ್ ಅಲ್ಲಿ ಎಂಟ್ರಿ ಪ್ಲಾನ್ ಮಾಡಿದೆ, ಬಟ್ ನಮಗೆ ಪ್ರೈಸ್ ಕ್ವಿಕ್ ಆಗಿ ಮೂವ್ ಆಗಿರೋದ್ರಿಂದ ನಮಗೆ 400 ಅಲ್ಲಿ ಎಂಟ್ರಿ ಪಡಿಬೇಕಾಗಿ ಬಂತು. ಸೊ ಹಾಗಾಗಿ ಒಂದು 10 ಪಾಯಿಂಟ್ ಎಸ್ ಎಲ್ ನಮಗೆ ಜಾಸ್ತಿ ಹೋಗುತ್ತೆ ಇದರಲ್ಲಿ. ಸೊ ನೋ ಪ್ರಾಬ್ಲಮ್, ಯಾವುದೇ ರೀತಿ ತೊಂದರೆ ಇಲ್ಲ, ಹೋಲ್ಡ್ ಮಾಡೋಣ. ನಮ್ಮ ಟಾರ್ಗೆಟ್ ಏನಿರುತ್ತಲ್ಲ ಇದರಲ್ಲಿ ನಮ್ಮ ಟಾರ್ಗೆಟ್ ಅರೌಂಡ್ 43,600 ವರೆಗೂ ನಾನು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಅಂದ್ರೆ ಆಲ್ಮೋಸ್ಟ್ ಲೈಕ್ ನಿಯರ್ ಅಬೌಟ್ 200 ಪಾಯಿಂಟ್ಸ್ ಮೊಮೆಂಟಮ್ ನಾನು ಪ್ರೀಮಿಯಂ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಆ ಬೇಸ್ಡ್ ಆಗಿ ನಾನು ಇದನ್ನ ಹೋಲ್ಡ್ ಮಾಡ್ತೇನೆ. ಸೊ 2,000 ಸಮಥಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈಗ ನೀವು ನೋಡಬಹುದು ಪ್ರೈಸ್ ಸ್ವಲ್ಪ ರಿವರ್ಸಲ್ ಆಗ್ತಾ ಇದೆ. ಸೊ ಐದರ್ ನಾನು ರಿವರ್ಸಲ್ ಬೇಸ್ಡ್ ಆಗಿ ಕೂಡ ಎಂಟ್ರಿನ ಪಡಿಬಹುದಿತ್ತು, ಅಥವಾ ಡೈರೆಕ್ಟ್ ಎಂಟ್ರಿ ಕೂಡ ಪ್ರಿಫರ್ ಮಾಡಬಹುದಿತ್ತು. ಬಟ್ ಈ ಪ್ರೈಸ್ ಆಕ್ಷನ್ ನಾನು ಬೆಳಿಗ್ಗೆಯಿಂದ ಕಾಯ್ತಾ ಇದ್ರಿಂದ, ಹಾಗೆ ಇದು ಡೈರೆಕ್ಟ್ ಎಂಟ್ರಿ ಪಡೆಯುವ ಒಂದು ಪ್ರೈಸ್ ಆಕ್ಷನ್ ಆಗಿರೋದ್ರಿಂದ ಇಲ್ಲೇ ನಾನು ಎಂಟ್ರಿನ ಪಡೆದೆ. ಹಾಗೆ ಈ ಒಂದು ಎಂಟ್ರಿ ಏನಿದೆಯಲ್ಲ ಇದು ನಮ್ಮ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡೋ ಸ್ಟ್ರಾಟಜಿ ಕೂಡ ಆಗಿರುತ್ತೆ. ಅದೇ ಬೇಸ್ಡ್ ಆಗಿ ನಾವು ಎಂಟ್ರಿನ ಪಡೆದಿರೋದು.
ಹಾಗೆ ಇಲ್ಲಿ 5 ಮಿನಿಟ್ಸಲ್ಲಿ ಏನು ಎಂಟ್ರಿ ಸಿಕ್ಕಿದ್ದು ಇದು ಕೂಡ ಸ್ಟ್ರಾಟಜಿನೇ ಆಗಿತ್ತು. ನಮಗೆ ಟಾರ್ಗೆಟ್ ಇಲ್ಲಿ ರೀಚ್ ಆಗುತ್ತೆ, RNR ನಮಗೆ ರೀಚ್ ಆಗುತ್ತೆ, ಅಲ್ಲಿ ನಮಗೆ ಟಾರ್ಗೆಟ್ ಹಿಟ್ ಆಗಿತ್ತು. ಬಟ್ ನಾನು ಸ್ವಲ್ಪ ದೊಡ್ಡ ಟಾರ್ಗೆಟ್ಗೆ ಪ್ಲಾನ್ ಮಾಡ್ತಾ ಇದ್ದ ಕಾರಣ ಆ ಎಂಟ್ರಿನ ನಾನು ಅಲ್ಲಿ ಪಡೆದಿರಲಿಲ್ಲ. ಸೊ ಈಗ ನಮಗೆ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರಬೇಕಾಗುತ್ತೆ, ಕಾಯಬೇಕಾಗುತ್ತೆ. 10:30 ಆಗಿದೆ ಟೈಮ್. 10:30 ಟೈಮಲ್ಲೆಲ್ಲ ಪ್ರೈಸ್ ಸ್ವಲ್ಪ ಸ್ಲೋ ಆಗಿ ಮೂಮೆಂಟ್ ಆಗೋದು. ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ನೇರವಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬೆಳಿಗ್ಗೆ ಸ್ವಲ್ಪ ಕನ್ಸಾಲಿಡೇಷನ್ ಈ ರೀತಿ ಆಗಿರೋದ್ರಿಂದ ಈಗ ಸ್ವಲ್ಪ ಕ್ವಿಕ್ ಆಗಿ ಪ್ರೈಸ್ ಮೊಮೆಂಟಮ್ನ ನಮಗೆ ಕೊಡಬೇಕಾಗುತ್ತೆ. ಸೊ ನಮ್ಮ ಪೊಸಿಷನನ್ನು ನಾವು ಗಮನಿಸೋದಾದ್ರೆ 1800 ಆ ಕಡೆ ಈ ಕಡೆ ರನ್ ಆಗ್ತಾ ಇದೆ. ಸೊ ಈಗ ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು ಅನ್ಸುತ್ತೆ, ಯಾಕೆಂದ್ರೆ 10:30 ಮೇಲೆ ಸ್ವಲ್ಪ ಪ್ರೈಸ್ ಏನಿರುತ್ತಲ್ಲ ಸ್ವಲ್ಪ ಸ್ಲೋ ಆಗಿ ಮೊಮೆಂಟಮ್ ಕೊಡೋದು. ಸೊ ಅರೌಂಡ್ 10:30 ಇಂದ ಒಂದು 12 o'clock ತನಕ ಪ್ರೈಸ್ ಸ್ವಲ್ಪ ಸ್ಲೋ ಆಗಿ ಮೊಮೆಂಟಮ್ ಕೊಡುತ್ತೆ. ಹಾಗಾಗಿ ಸ್ಲೋ ಆಗಿ ಇಲ್ಲಿ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ಬೋದು. ಸೊ ವೇಟ್ ಮಾಡೋಣ, ನೋಡೋಣ ಯಾವ ರೀತಿ ಪ್ರೈಸ್ ಇಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ. ಟ್ರೇಡರ್ಸ್ ಟೈಮ್ ಈಗ 10:52 ಆಗ್ತಾ ಬಂದಿದೆ. ಪ್ರೈಸ್ ಒಂದು ಸಣ್ಣ ರಿವರ್ಸಲ್ ನ ಕೊಡುತ್ತೆ, ಆನಂತರ ಮತ್ತೆ ನಮಗೆ ಕಂಟಿನ್ಯೂಯೇಷನ್ ಕೊಡ್ತಾ ಇದೆ. ನಮ್ಮ ಪೊಸಿಷನ್ ಅನ್ನು ನಾವು ಗಮನಿಸೋಣ. ಅರೌಂಡ್ 15,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. 1 ಮಿನಿಟ್ ಅಲ್ಲಿ ನೀವು ಗಮನಿಸಬಹುದು ಎಕ್ಸಾಕ್ಟ್ಲಿ ಪ್ರೈಸ್ ರಿವರ್ಸಲ್ ಆಗುತ್ತೆ, ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಅದೇ ಲೆವೆಲ್ಗೆ ಪ್ರೈಸ್ ರಿಟೆಸ್ಟ್ ಅನ್ನ ಮಾಡುತ್ತೆ, ಅಲ್ಲಿಂದ ಮತ್ತೆ ಫಾಲ್ ಅನ್ನು ನಮಗೆ ಡೌನ್ ಸೈಡ್ ಅಲ್ಲಿ ಕೊಡ್ತಾ ಇದೆ. 5 ಮಿನಿಟ್ಸ್ ಅಲ್ಲಿ ಕೂಡ ಈಗ ಪ್ರೈಸ್ ಆಕ್ಷನ್ ನಡೀತಾ ಇದೆ. ಇಫ್ ಇನ್ ಕೇಸ್ ಈ ಲೋ ಅಥವಾ ಈ ಲೋ ಬ್ರೇಕ್ ಆದಾಗ ಮತ್ತೆ ನಮಗೆ ಮೊಮೆಂಟಮ್ ಕಂಟಿನ್ಯೂಯೇಷನ್ ಕೊಡುತ್ತೆ, ಆಗ ನಮಗೆ ಉತ್ತಮವಾದ ಒಂದು ಫಾಲ್ ಸಿಗೋ ಸಾಧ್ಯತೆ ಇರುತ್ತೆ, ಆಗ ನಮ್ಮ ಪ್ರಾಫಿಟ್ ಮತ್ತಷ್ಟು ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹ್ಯಾಸ್ ಎಕ್ಸ್ಪೆಕ್ಟೆಡ್ 10:30 ನಂತರ ಸ್ವಲ್ಪ ಸ್ಲೋ ಆಗಿ ಪ್ರೈಸ್ ಮೂವ್ಮೆಂಟ್ ಆಗೋದ್ರಿಂದ ನಾವು ಸ್ವಲ್ಪ ಹೋಲ್ಡ್ ಮಾಡಲೇಬೇಕಾಗುತ್ತೆ, ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಸೊ ಪ್ರೈಸ್ ಸ್ವಲ್ಪ ಸ್ಲೋ ಆಗಿ ಮೂಮೆಂಟಮ್ ಕೊಡ್ತಾ ಇದೆ, ಹಾಗಾಗಿ ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ. ಇನ್ನಷ್ಟು ಹೋಲ್ಡ್ ಮಾಡ್ಲಿಕ್ಕೆ ಸಿಗ್ಬೋದು ನಮಗೆ. ಸೊ ಅಟ್ಲೀಸ್ಟ್ 43,600 ನನ್ನ ಟಾರ್ಗೆಟ್ ಆಗುತ್ತೆ, ಅಥವಾ 43,740 ಸಮಥಿಂಗ್ ಲೆವೆಲ್ ಅಲ್ಲಿ ಪ್ರೈಸ್ ಏನಾದರೂ ಸಪೋರ್ಟ್ ಪಡೆದ್ರೆ ಹೋಲ್ಡ್ ಆದ್ರೆ ಆಗ ನಾವು ಎಕ್ಸಿಟ್ ನ ಕಾಣಬಹುದು. ಸೊ ಮತ್ತೆ ಪ್ರಾಫಿಟ್ ನಮ್ಮ 15,000 ಇಂದ 7,000 ಸಮಥಿಂಗ್ ಗೆ ಬರ್ತಾ ಇದೆ. ಸೊ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಒಂದು ಪ್ಲಾನ್ ಇರಬೇಕು ಯಾವಾಗಲೂ ಎಂಟ್ರಿ ಪಡೆಯುವಾಗ, ಇದು ಯಾವ ರೀತಿ ಮೊಮೆಂಟಮ್ ಆಗ್ಬೋದು, ಇದು ಫಾಸ್ಟ್ ಆಗಿ ಬರುತ್ತಾ ಅಥವಾ ಇದು ಸ್ಲೋ ಆಗಿ ಹೋಗುತ್ತಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರಬೇಕು. ಇದಕ್ಕೆ ನೀವು ಕೆಲವೊಂದು ಸ್ಟ್ರಾಟಜಿಗಳನ್ನ ಫಾಲೋ ಮಾಡಬೇಕು, ಕಾನ್ಸೆಪ್ಟ್ ಗಳನ್ನ ಫಾಲೋ ಮಾಡಬೇಕು. ಇಲ್ಲಿ ನಾನು ಎಂಟ್ರಿ ಪಡೆದಿರೋ ಸ್ಟ್ರಾಟಜಿ ಬಂದ್ಬಿಟ್ಟು RNR ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನ ನಾವು ನಮ್ಮ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇಂತಹ ಸ್ಟ್ರಾಟಜಿಗಳನ್ನು ಕಲಿಯುವ ಆಸಕ್ತಿ ಇದ್ರೆ ನೀವು ಕೂಡ ನಮ್ಮ ಕೋರ್ಸ್ಗಳಿಗೆ ಜಾಯ್ನ್ ಆಗಬಹುದು. ಈ ವಿಡಿಯೋ ಟೈಟಲ್ ನ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಆಪ್ ನ ಲಿಂಕ್ ಸಿಗುತ್ತೆ, ಅದರಲ್ಲಿ ನೀವು ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡಬಹುದು. ಹೋಮ್ ಪೇಜ್ ಅಲ್ಲಿ ಕನ್ನಡ ಡೇ ಟ್ರೇಡಿಂಗ್ ಕೋರ್ಸ್ ಅಂತ ಕಾಣಲಿಕ್ಕೆ ಸಿಗುತ್ತೆ, ಅಲ್ಲಿ ನೀವು ನಮ್ಮ ಕ್ಲಾಸಸ್ ಗಳಿಗೆ ಕೂಡ ಜಾಯಿನ್ ಆಗಬಹುದು. ಸೊ ವೇಟ್ ಮಾಡೋಣ, ನಾನು ಅಪ್ಡೇಟ್ ನ ಮಾಡ್ತೀನಿ. ಒಂದು ಮೂಮೆಂಟ್ ಆಗಲಿ, ಮೂಮೆಂಟ್ ಆದ್ಮೇಲೆ ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ. ವೇಟ್ ಮಾಡೋಣ. ಟ್ರೇಡರ್ಸ್ ಟೈಮ್ ಈಗ 11:03 ಆಗ್ತಾ ಬಂದಿದೆ. ಪ್ರೈಸ್ ಆಸ್ ಎಕ್ಸ್ಪೆಕ್ಟೆಡ್ ಸೈಡ್ ವೇಸ್ ಅಲ್ಲಿ ಮೊಮೆಂಟಮ್ ನ ಕೊಡ್ತಾ ಇದೆ, ಅಷ್ಟೊಂದು ಕ್ವಿಕ್ ಆಗಿ ಏನು ಕೂಡ ಮೊಮೆಂಟಮ್ ನ ಕೊಡ್ತಾ ಇಲ್ಲ. ಸೊ ನಮ್ಮ ಪೊಸಿಷನ್ ನಾವು ಗಮನಿಸೋಣ ಎಷ್ಟು ಪಾಸಿಟಿವ್ ಅಲ್ಲಿ ಇದೆ ಅಂತ. ಅರೌಂಡ್ 10,000 ಪಾಸಿಟಿವ್ ಅಲ್ಲಿ ಇದೆ. ಸೊ SL ನಾವು ಇಡೋಣ. ಅಂಡ್ 40 ಪಾಯಿಂಟ್ಸ್ ನನ್ನ SL ಎಕ್ಸ್ಪೆಕ್ಟೆಡ್ ಆಗಿತ್ತು, ಬಟ್ ಹ್ಯಾಸ್ ಎಕ್ಸ್ಪೆಕ್ಟೆಡ್ ನಾವು ಎಂಟ್ರಿ ಪಡೆಯಬೇಕಾಗಿದ್ದು 390 ಅಲ್ಲಿ, ನಾನು ಎಂಟ್ರಿ ಪಡೆದಿರೋದು 400 ಅಲ್ಲಿ. ಸೊ ಹಾಗಾಗಿ 50 ಪಾಯಿಂಟ್ಸ್ SL ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಸೊ 350 ಇಡಬೇಕಾಗುತ್ತೆ, 450 ಅಲ್ಲ. ಸೊ 50 ಪಾಯಿಂಟ್ಸ್ SL ನಾನು ಇಲ್ಲಿ ಕೊಡ್ತಾ ಇದ್ದೇನೆ, 350 ನನ್ನ SL ಆಗುತ್ತೆ. ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದ್ರೆ 50 ಪಾಯಿಂಟ್ಸ್ ನಮಗೆ SL ಹೋಗುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಯಾವಾಗಲೂ ನೆನಪಿಡಿ, ಪ್ರೈಸ್ ಅಲ್ಲಿ ನೀವು ಒಂದು ಎಂಟ್ರಿ ಪಡೆದ ಮೇಲೆ SL ಇಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಸಿಸ್ಟಮ್ ಅಲ್ಲಿ ಇಟ್ಟು ಬಿಟ್ರೆ ಆನಂತರ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದ್ರೆ ನಿಮ್ಮ SL ಹಿಟ್ ಆಗುತ್ತೆ, ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಇಫ್ ಇನ್ ಕೇಸ್ ಪ್ರೈಸ್ ಇಲ್ಲೇ ಹೋಲ್ಡ್ ಆಗಿ ಆನಂತರ ಏನಾದರೂ ಫಾಲ್ ಕೊಟ್ಟರೆ ನಿಮಗೆ ದೊಡ್ಡ ಪ್ರಾಫಿಟ್ ಆಗುತ್ತೆ. ಸೊ ಓನ್ಲಿ ಥಿಂಗ್ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದು ರಿಸ್ಕ್. ಸೊ ಅದನ್ನು ನಾವು ಫಸ್ಟಿಗೆ ಕಂಟ್ರೋಲ್ ಮಾಡಬೇಕು, ಬಾಕಿ ಎಲ್ಲವೂ ಕೂಡ ಮಾರ್ಕೆಟ್ನ ಮೇಲೆ ನಾವು ಬಿಟ್ಬಿಡ್ಬೇಕಾಗತ್ತೆ. ಸೊ ಅರೌಂಡ್ 10,000 9,000 ಸಮಥಿಂಗ್ ಆ ಕಡೆ ಈ ಕಡೆ ಆಗ್ತಾ ಇದೆ. ಸೊ ಅರೌಂಡ್ 50 ಪಾಯಿಂಟ್ಸ್ ನಮ್ಮ SL ಇದೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಮಾರ್ಕೆಟ್ ಮೊಮೆಂಟಮ್ ಡೌನ್ ಸೈಡ್ ಅಲ್ಲೇ ಕೊಡಬೇಕಾಗುತ್ತೆ, ಬಟ್ ಹೋಲ್ಡ್ ಆಗ್ತಾ ಇದೆ. ಯಾಕೆಂದ್ರೆ ಯೂಶುವಲ್ ಏನಾಗುತ್ತೆ 10:30 to 12 ಇದು ಎಕ್ಸ್ಪೆಕ್ಟೆಡ್, ಯಾವಾಗ ಬೇಕಿದ್ರು ನೀವು ನೋಡಬಹುದು. ಮ್ಯಾಕ್ಸಿಮಮ್ ಇದರ ಒಳಗಡೆ ಸ್ವಲ್ಪ ಸೈಡ್ ವೇಸ್ ಇರೋ ಸಾಧ್ಯತೆ ಇರುತ್ತೆ, ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಹಾಗಾಗಿ ಇದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಸೊ ಇದನ್ನು ನಾವು ಹೋಲ್ಡ್ ಮಾಡಲೇಬೇಕಾಗುತ್ತೆ, ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಇಫ್ ಇನ್ ಕೇಸ್ ನಮ್ಗೆ ಏನಾದರೂ ದೊಡ್ಡ ಪ್ರಾಫಿಟ್ ಬೇಕಾದ್ರೆ, ಇಫ್ ಇನ್ ಕೇಸ್ 30 ಪಾಯಿಂಟ್ಸ್ ಈ ರೀತಿ ಎಲ್ಲ ಬುಕ್ ಮಾಡೋದಿದ್ರೆ ಆವಾಗಲೇ ನಾವು ಬುಕ್ ಮಾಡಬಹುದಿತ್ತು. ಬಟ್ ಇದರಲ್ಲಿ ನಾವು ದೊಡ್ಡ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ. ಸೊ ವೇಟ್ ಮಾಡೋಣ, ನಮ್ಮ ಟ್ರೇಡ್ ಈಗ ಮ್ಯಾನೇಜ್ ಆಗಿದೆ. 400 ಎಂಟ್ರಿ, 350 SL, 50 ಪಾಯಿಂಟ್ಸ್ ನಮ್ಮ SL ಇದೆ. ಅರೌಂಡ್ 200 ಪಾಯಿಂಟ್ಸ್ ನನ್ನ ಟಾರ್ಗೆಟ್ ಇದೆ ಪ್ರೀಮಿಯಂ ಅಲ್ಲಿ. ಇಫ್ ಇನ್ ಕೇಸ್ ಇಲ್ಲಿ ತನಕ ಪ್ರೈಸ್ ಬಂದಾಗ ಒಂದು 100 ಪಾಯಿಂಟ್ಸ್ ಏನಾದರೂ ನಮಗೆ ಕಾಣಲಿಕ್ಕೆ ಸಿಗಬಹುದು. ಇಫ್ ಇನ್ ಕೇಸ್ ಇಲ್ಲೇನಾದರೂ ಹೋಲ್ಡ್ ಆದ್ರೆ ನಾನು ಅಲ್ಲಿ 100 ಪಾಯಿಂಟ್ ಸಮಥಿಂಗ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೇನೆ. ಅದು 1:2 ನಮಗೆ ಆಗುತ್ತೆ. ಸೊ ಮಾರ್ಕೆಟ್ ಒಂದು ಮೊಮೆಂಟಮ್ ಕೊಡ್ಲಿ, ಆನಂತರ ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ. ಸೊ ಟ್ರೇಡರ್ಸ್ ಟೈಮ್ ಈಗ 11:40 ಆಗ್ತಾ ಬಂದಿದೆ. ಫೈನಲಿ ಪ್ರೈಸ್ ಒಂದು ಮೊಮೆಂಟಮ್ ನಮಗೆ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದೆ. ಮತ್ತೆ ಮೊಮೆಂಟಮ್ ನಮಗೆ ಸಿಗ್ತಾ ಇದೆ. ಅರೌಂಡ್ 33,000-34,000 ಸಮಥಿಂಗ್ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಎಂಟ್ರಿ ಪಡೆದಿರೋದು ಅರೌಂಡ್ ನಾನು 10:30ಗೆ. ಸೊ ಈಗ ನಮಗೆ ಟೈಮ್ ಆಗ್ತಾ ಇರೋದು ಆಲ್ಮೋಸ್ಟ್ 11:40. ಸೊ ಇಷ್ಟು ಹೊತ್ತು ನಾವು ವೆಯ್ಟ್ ಮಾಡಬೇಕಾಗಿ ಬಂತು, ಜಸ್ಟ್ ಬಿಕಾಸ್ ಆ ಒಂದು ಪ್ಲಾನ್ ಇತ್ತು ನಮಗೆ 10:30 ಇಂದ 12 ತನಕ ನಮಗೆ ಮೊಮೆಂಟಮ್ ಸ್ಲೋ ಆಗುತ್ತೆ ಅಂತ. ಸೊ ಆ ಬೇಸ್ಡ್ ಆಗಿ ನಾವು ವೆಯ್ಟ್ ಮಾಡಿದ್ವಿ. ಸೊ ಅರೌಂಡ್ 36-37 ಸಮಥಿಂಗ್ ನಮಗೆ ರನ್ ಆಗ್ತಾ ಇದೆ. ಸೊ 1:1 ಕ್ರಾಸ್ ಆಗಿದೆ, ನಿಯರ್ ಅಬೌಟ್ 1:2 ಹತ್ರ ನಾವು ಈಗ ಬರ್ತಾ
ಬರ್ತಾ ಇದ್ದಾವೆ. ಯಾಕೆಂದರೆ ನಮ್ಮ SL ಏನಿತ್ತು ಅರೌಂಡ್ 50 ಪಾಯಿಂಟ್ಸ್ ನಮ್ಮ SL ಇತ್ತು. ಸೊ 100 ಪಾಯಿಂಟ್ಸ್ ನಾವು ಕ್ಯಾಪ್ಚರ್ ಮಾಡಿದರೆ 1:2 ನಮಗೆ ಟಾರ್ಗೆಟ್ ಆಗುತ್ತೆ, ರೈಟ್. ಸೊ ಈಗ ನೆಕ್ಸ್ಟ್ ಪ್ಲಾನ್ ಏನಿರುತ್ತೆ ಅಂದರೆ ಈ ಒಂದು ಲೆವೆಲಲ್ಲಿ ಪ್ರೈಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಇದು ನಮ್ಮ ನೆಕ್ಸ್ಟ್ ಪ್ಲಾನ್ ಇರೋದು. ಸೊ ಪ್ರೈಸ್ ಕೆಳಗಡೆ ಬರ್ತಾ ಇದೆ, ನಮ್ಮ ಪೊಸಿಷನ್ ಅರೌಂಡ್ 45-46 ಸಮಥಿಂಗ್ ನಮಗೆ ರನ್ ಆಗ್ತಾ ಇದೆ. ಆಲ್ಮೋಸ್ಟ್ ನಿಯರ್ ಅಬೌಟ್ 1:2 ನಾವು ಟಾರ್ಗೆಟ್ ಅಲ್ಲಿ ಇದ್ದೀವಿ. ಸೊ ನೋಡೋಣ ಯಾವ ರೀತಿ ಇದು ಕ್ವಿಕ್ ಆಗಿ ಮೂಮೆಂಟಮ್ ಕೊಡುತ್ತಾ ಅಂತ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟ್ ಅನ್ನು ಕೂಡ ನಾನು ರೆಫರ್ ಮಾಡ್ತೀನಿ. ಸೊ ದಟ್ ಇಫ್ ಇನ್ ಕೇಸ್ 1 ಮಿನಿಟ್ ಚಾರ್ಟ್ ಅಲ್ಲಿ ನಮ್ಗೆ ಏನಾದರೂ ಪ್ರೈಸ್ ಕೆಳಗಡೆ ಬರಲಿಕ್ಕೆ ಶುರು ಆದರೆ ನಾವು ಇಲ್ಲಿ ಎಕ್ಸಿಟ್ ನ ಕಾಣ್ಬೋದು, ರೈಟ್. ವೆಯ್ಟ್ ಮಾಡೋಣ. ಸೊ ವೆಯ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ಪ್ಲಾನ್ ಇರಬೇಕು, ಒಂದು ಪ್ರಾಪರ್ ಆಗಿರೋ ಪ್ಲಾನ್ ಇದ್ದಾಗ ನಾವು ವೆಯ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಅದರ್ವೈಸ್ ಸ್ಟ್ರಾಟಜಿ ಇಲ್ಲ, ಪ್ಲಾನ್ ಇಲ್ಲ ಅಂತ ಇದ್ದಾಗ ನಾವು ರ್ಯಾಂಡಮ್ ಟ್ರೇಡ್ಸ್ ಗಳನ್ನ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದೊಂದು ಸ್ಟ್ರಾಟಜಿ ಆಗಿತ್ತು, ರಿಪೀಟೇಬಲ್ ಸ್ಟ್ರಾಟಜಿ ಆಗಿತ್ತು. ನಾವು ಇದನ್ನ ನಮ್ಮ ಕೋರ್ಸಲ್ಲಿ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಕೂಡ ಇವತ್ತು ಈ ಟ್ರೇಡ್ ಅನ್ನ ತಗೊಂಡಿರೋ ಚಾನ್ಸಸ್ ಇರುತ್ತೆ. ಸೊ ಆ ಬೇಸ್ಡ್ ಆಗಿ ನಾನು ಕೂಡ ಇಲ್ಲಿ ಟ್ರೇಡ್ ಅನ್ನ ತಗೊಂಡಿರೋದು. ಸೊ ಪ್ರೈಸ್ ಆಲ್ಮೋಸ್ಟ್ ಹೋಲ್ಡ್ ಆಗಲಿಕ್ಕೆ ಶುರು ಆಗ್ತಾ ಇದೆ. 5 ಮಿನಿಟ್ಸ್ ಅಲ್ಲಿ ಏನಾದರೂ ಸಪೋರ್ಟ್ ಇದೆಯಾ ಅನ್ನೋದನ್ನ ಗಮನಿಸೋಣ. 5 ಮಿನಿಟ್ಸ್ ಅಲ್ಲಿ ಇಲ್ಲೊಂದು ಸಪೋರ್ಟ್ ಕಾಣಲಿಕ್ಕೆ ಸಿಗ್ತಾ ಇದೆ ನಮಗೆ. ಈ ಸಪೋರ್ಟ್ ಅನ್ನ ಪ್ರೈಸ್ ರೆಸ್ಪೆಕ್ಟ್ ಆಗ್ತಾ ಇದೆ. ಇಲ್ಲಿ ನಮಗೆ ಪ್ರೈಸ್ ಹೋಲ್ಡ್ ಆಗ್ತಾ ಇದೆ, ಬಟ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಅಲ್ಲ, ಬಟ್ ಸ್ಟಿಲ್ ಅಲ್ಲಿ ಪ್ರೈಸ್ ಹೋಲ್ಡ್ ಆಗ್ತಾ ಇದೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಪೊಸಿಷನ್ ಅದೇ 40-41 ಸಮಥಿಂಗ್ ಅರೌಂಡ್ ರನ್ ಆಗ್ತಾ ಇದೆ. ಈಗ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡಬಹುದು ಅಥವಾ ಪ್ರಾಫಿಟ್ ಅನ್ನ ಹೋಲ್ಡ್ ಮಾಡಬಹುದು. ಇದು ಡಿಪೆಂಡ್ ಆಗುತ್ತೆ. ಯಾವಾಗ ನಿಮ್ಮ 1:1, 1:2 ಟಾರ್ಗೆಟ್ ರೀಚ್ ಆಗುತ್ತೆ, ಅಲ್ಲಿಂದ ನೆಕ್ಸ್ಟ್ ಇರೋದು ಟ್ರೇಡ್ ಮ್ಯಾನೇಜ್ಮೆಂಟ್. ಇಫ್ ಇನ್ ಕೇಸ್ ಪ್ರಾಫಿಟ್ ಕೊಟ್ಟರೆ, ದೊಡ್ಡದಾಗಿ ಪ್ರಾಫಿಟ್ ಕೊಟ್ಟರೆ ಅದನ್ನ ಹೋಲ್ಡ್ ಮಾಡೋದು, ಅದರ್ವೈಸ್ ಅದನ್ನ ಎಕ್ಸಿಟ್ ಆಗೋದು. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದರಲ್ಲಿ ನಾವು ಆಲ್ರೆಡಿ ಟ್ರೇಡ್ ತಗೊಳ್ಳುವಾಗಲೇ ನಾವು ಒಂದು ಪ್ಲಾನ್ ಅನ್ನ ಮಾಡಿದ್ವಿ. ದೊಡ್ಡ ಟಾರ್ಗೆಟ್ ಅನ್ನ ನಾವು ಇಲ್ಲಿ ಅಚೀವ್ ಮಾಡಬೇಕು. ಅರೌಂಡ್ 200 ಪಾಯಿಂಟ್ಸ್ ಟಾರ್ಗೆಟ್ ಇದೆ. ಬಟ್ ಇಲ್ಲಿ ನಮ್ಮ ಒಂದು ಪ್ಲಾನ್ ಇದೆ. ಅಂಡ್ ಇಫ್ ಇನ್ ಕೇಸ್ ಅದೇನಾದ್ರು ಬ್ರೇಕ್ಔಟ್ ಆದ್ರೆ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ತೀವಿ ಅಂತ. ಎಲ್ಲವೂ ಕೂಡ ಟ್ರೇಡ್ ತಗೊಳ್ಳುವಾಗಲೇ ಪ್ಲಾನ್ ಆಗುತ್ತೆ. ಟ್ರೇಡ್ ತಗೊಂಡ ಮೇಲೆ ನಾವು ಅದನ್ನ ಡಿಸೈಡ್ ಮಾಡೋದಲ್ಲ. SL ಎಷ್ಟು ಇರಬೇಕು ಎಲ್ಲವೂ ಕೂಡ ಆಗಲೇ ಡಿಸೈಡ್ ಆಗಬೇಕು. ಆ ನಂತರ ನೀವು ಡಿಸೈಡ್ ಮಾಡ್ಲಿಕ್ಕೆ ಹೋದಾಗ ಕಂಪ್ಲೀಟ್ಲಿ ಮೆಸ್ ಅಪ್ ಆಗುತ್ತೆ, ರೈಟ್. ಸೊ 55 ಸೆಕೆಂಡ್ಸ್ ಪೆಂಡಿಂಗ್ ಇದೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. 1 ಮಿನಿಟಲ್ಲಿ ನಮಗೆ ರಿವರ್ಸಲ್ ಬರ್ತಾ ಇದೆ. ನೋಡೋಣ ಯಾವ ರೀತಿ ಇದು ಸಸ್ಟೈನ್ ಆಗುತ್ತಾ ಅಥವಾ ಏನು ಕತೆ ಅಂತ. ಸೊ ಪ್ರತಿಯೊಂದು ಟೈಮ್ ಫ್ರೇಮ್ ಅನ್ನು ನೋಡ್ತಾ ಇರಬೇಕು. ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಏನಾದರೂ ಒಂದು ಪ್ರೈಸ್ ಆಕ್ಷನ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ನೋಡ್ತಾ ಇರಬೇಕು. ಈಗ ಇದರ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಯೇಷನ್ ಆಗುತ್ತೆ. ನಮಗೆ 45 ಸಮಥಿಂಗ್ ನಮಗೆ ರನ್ ಆಗ್ತಾ ಇದೆ. ಸೊ ಕೆಳಗಡೆ ಬರ್ತಾ ಇದೆ. ನೋಡೋಣ ಇದರ ಕೆಳಗಡೆ ಕ್ಲೋಸ್ ಆದರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಈ ಲೈನ್ನ ಕೆಳಗಡೆ ಕ್ಲೋಸ್ ಆಗಬೇಕು ನಮಗೆ ಪ್ರೈಸ್. ಆ ರೀತಿ ಏನಾದರೂ ಆದರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ 18 ಸೆಕೆಂಡ್ಸ್ ಪೆಂಡಿಂಗ್, 17. ಇಫ್ ಇನ್ ಕೇಸ್ ವಿಕ್ ಏನಾದರೂ ಆದರೆ ನಾವು ಎಕ್ಸಿಟ್ ಆಗೋಣ. 53 ಸಮಥಿಂಗ್ ಆಗ್ತಾ ಇದೆ. ಸೊ 9 ಸೆಕೆಂಡ್ಸ್ ಇದೆ. ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಹೋಲ್ಡ್ ಮಾಡ್ತೀನಿ, ಅದರ್ವೈಸ್ ಕ್ಲೋಸ್ ಆಗಿಲ್ಲ ಅಂದರೆ ನಾನು ಎಕ್ಸಿಟ್ ಆಗ್ತೇನೆ. ಓಕೆ, 4 ಸೆಕೆಂಡ್ಸ್, 3, 2. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ನಮಗೆ ಇಲ್ಲಿ. ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಸೊ ಐ ಥಿಂಕ್ ಬೆಟರ್ ಟು ಎಕ್ಸಿಟ್ ದ ಟ್ರೇಡ್. ಸೊ 500 ಸಮಥಿಂಗ್ ಇಂದ ಪ್ರೈಸ್ ಮತ್ತೆ ಮೇಲ್ಗಡೆ ಬರ್ತಾ ಇದೆ. ಸೊ ಈ ಟ್ರೇಡ್ ಅನ್ನ ನಾನು ಎಕ್ಸಿಟ್ ಆಗಿದ್ದೇನೆ. ಇದರ ಹಿಂದಿನ ರೀಸನ್ ತುಂಬಾನೇ ಸಿಂಪಲ್ ಆಗುತ್ತೆ. 50,000 ನಮ್ಗೆ ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆ. ಅಂಡ್ ಇದರ ಹಿಂದಿನ ರೀಸನ್ ತುಂಬಾನೇ ಸಿಂಪಲ್. ಈ ಲೆವೆಲ್ ಅನ್ನ ನಾವು ಮಾರ್ಕ್ ಮಾಡಿದ್ವಿ. ಈ ಲೆವೆಲ್ ಅಲ್ಲಿ ಪ್ರೈಸ್ ಏನಾದರೂ ಹೋಲ್ಡ್ ಆದ್ರೆ ನಾವು ಎಕ್ಸಿಟ್ ಆಗ್ತೀವಿ ಅನ್ನೋ ಪ್ಲಾನ್ ಅನ್ನ ಮಾಡಿದ್ವಿ. ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಬ್ರೇಕ್ ಆಗಿ ಮೊಮೆಂಟಮ್ ಕೊಡೋದಿದ್ರೆ ಈ ಕ್ಯಾಂಡಲ್ ಅಲ್ಲೇ ಇದು ಕ್ಲೋಸಿಂಗ್ ಅನ್ನ ಕೊಡ್ತಾ ಇತ್ತು. ಸೆಲ್ಲರ್ಸ್ ಇದ್ರೆ ಕೆಳಗಡೆ ಕ್ಲೋಸಿಂಗ್ ಅನ್ನ ಕೊಡ್ತಾ ಇದ್ರು, ಬಟ್ ಕ್ಲೋಸ್ ಮಾಡಿಲ್ಲ ಅವರು. ಸೊ ಹಾಗಾಗಿ ಒಂದು ಸಣ್ಣ ರಿವರ್ಸಲ್ ಇಲ್ಲಿಂದ ಕಾಣ್ಲಿಕ್ಕೆ ಸಿಗುತ್ತೆ. ಇಲ್ಲಿಂದ ಸ್ವಲ್ಪ ಹೊತ್ತು ಪ್ರೈಸ್ ಹೋಲ್ಡ್ ಆಗ್ಬೋದು, ಒಂದು ಗ್ರೀನ್ ಕ್ಯಾಂಡಲ್ ಆಗ್ಬೋದು. ಸೊ ಈ ರೀತಿ ಇರುತ್ತೆ. ನೀವು ನೋಡಬಹುದು ಯಾವ ರೀತಿ ರಿವರ್ಸಲ್ ಬಂತು ಅಂತ. ಸೊ ನಾವು ಎಕ್ಸಿಟ್ ಆಗಿರೋದು ಅರೌಂಡ್ 500, ಆಲ್ಮೋಸ್ಟ್ 100 ಪಾಯಿಂಟ್ಸ್ ಅನ್ನು ನಾವಿಲ್ಲಿ ಕ್ಯಾಪ್ಚರ್ ಮಾಡಿದ್ವಿ. 200 ಪಾಯಿಂಟ್ಸ್ ನನ್ನ ಟಾರ್ಗೆಟ್ ಇತ್ತು, ಬಟ್ ನಮಗೆ ಮಾರ್ಕೆಟ್ ಅದನ್ನು ಕೊಟ್ಟಿಲ್ಲ. ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಪಡೀತಾ ಇದೆ. ಬಟ್ ನಾನೀಗ ಮತ್ತೆ ವೆಯ್ಟ್ ಮಾಡ್ತೀನಿ. ಇದರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗ್ಲಿಕ್ಕೆ ಮತ್ತೆ ವೆಯ್ಟ್ ಮಾಡ್ತೀನಿ. ಇನ್ನೊಂದು 13 ನಿಮಿಷ ಬಾಕಿ ಇದೆ. ಸೊ ಈ 13 ನಿಮಿಷದಲ್ಲಿ ಪ್ರೈಸ್ ಏನಾದರೂ ಮೇಲೆ ಏನಾದರೂ ಬಂದ್ರೆ ನಮ್ಮ ಪ್ರಾಫಿಟ್ ನಮ್ಮ ಕೈ ತಪ್ಪಿ ಹೋಗುತ್ತೆ. ಹಾಗಾಗಿ 1:2 ನಮಗೆ ರೀಚ್ ಆಗಿದೆ. 50 ಪಾಯಿಂಟ್ಸ್ ನಮ್ಮ SL ಇತ್ತು, 100 ಪಾಯಿಂಟ್ಸ್ ನಾವು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದೇವೆ. ಸೊ ಅಲ್ಲಿಗೆ ಈ ಟ್ರೇಡ್ ನ ಸ್ಟೋರಿ ಮುಗಿಯಿತು. ನೋಡಬಹುದು 500 ಇಂದ 480 ಸಮಥಿಂಗ್ ಗೆ ನಮಗೆ ಬರ್ತಾ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿ ಒಂದು ಪ್ಲಾನ್ ಬೇಸ್ಡ್ ಆಗಿ ಟ್ರೇಡ್ ನ ಮಾಡಿ, ಪ್ರಾಪರ್ ಆಗಿ ಆ ಟ್ರೇಡ್ ಅನ್ನ ಹೋಲ್ಡ್ ಮಾಡಿ ಅಂಡ್ SL ನ ಕರೆಕ್ಟ್ ಆಗಿ ಇಡಿ ಅಂಡ್ ಆ ಒಂದು ಟ್ರೇಡ್ ಎಲ್ಲಿ ತನಕ ಹೋಗ್ಬೋದು ಅನ್ನೋ ಒಂದು ಪ್ಲಾನ್ ಅನ್ನು ನಾವು ಮಾಡಬೇಕು. ಅದೇ ಬೇಸ್ಡ್ ಆಗಿ ನಾವು ಅದನ್ನ ಹೋಲ್ಡ್ ಮಾಡಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.